ಹಾಯ್ ಹಲೋ ನಮಸ್ಕಾರ. ಫಿಲ್ಮಿ ಮೋದಿಗೆ ಸ್ವಾಗತ. ಇವತ್ತು ದರ್ಶನ್ ಅವರ ಮುಂದಿನ ಲೈನಪ್ಸ್ ಏನಾಗಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಾಯಿದೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿಗೆ ದರ್ಶನ್ ಅವರು ಹೋಗಿ ಜೈಲಿಗೆ ಸುಮಾರು 100 ದಿವಸದ ಮೇಲಾಯಿತು. ಸೊ ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಜಡ್ಜ್ಮೆಂಟ್ ಆಗೋವರೆಗೂ ಯಾವುದೇ ಸಿನಿಮಾನ ಶೂಟ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಆಚೆನೇ ಬಿಡೋದಿಲ್ಲ. ಸೊ ಜಡ್ಜ್ಮೆಂಟ್ ಆಗಬೇಕು. ಇಫ್ ಜಡ್ಜ್ಮೆಂಟ್ 2 ರೀತಿ ಆಗುತ್ತೆ. ಒಂದು ನಿರಪರಾಧಿ, ಇಲ್ಲಾಂದರೆ ಅಪರಾಧಿ. ಸೊ ಫಸ್ಟ್ನೇದು ನಿರಪರಾಧಿ ಅಂತ ತೊಗೊಂಡ್ರೆ ಆ್ಯಸ್ ಯೂಶ್ವಲ್ ಅವರು ಏನೇನು ಲೈನಪ್ಸ್ ಇದೆ ಕಂಟಿನ್ಯೂಸ್ ಆಗಿ ಒಂಚೂರು ಗ್ಯಾಪ್ ತೊಗೊಂಡು ಕಂಪ್ಲೀಟ್ ಮಾಡಿಬಿಡ್ತಾರೆ. ಯಾವುದು ಡೆವಿಲ್ಲು, ಸಿಂಧೂರ ಲಕ್ಷ್ಮಣ ಆ್ಯಂಡ್ ಪ್ರೇಮ್ ಅವ್ರದ್ದು ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಇಫ್ ಅವರೇನಾದರೂ ಅಪರಾಧಿ ಆದರೆ ಆವಾಗ ಏನಾಗ್ಬೋದು ಅಂದರೆ ಇದೇ ಸಿಚುವೇಶನ್ ಬಾಲಿವುಡ್ಡಲ್ಲಿ ಸಲ್ಮಾನ್ ಖಾನಿಗೂ ಆಗಿತ್ತು ಆ್ಯಂಡ್ ಸಂಜಯ್ ದತ್ತಿಗೂ ಆಗಿತ್ತು. ಸೊ ಅವರು ಯಾವ ರೀತಿ ಇದನ್ನು ಮಾಡಿದ್ರು ಅಂದರೆ, ಸೊ ಇಫ್ ದರ್ಶನ್ ಅವರು ಜೈಲಿಗೆ ಹೋದಾಗ ಒಂದು ಕಾನೂನಿದೆ, ಪ್ರೊಡ್ಯೂಸರ್ಗೆ ಒಂದು ರೈಟ್ಸ್ ಇದೆ. ಏನು ಅಂತಂದರೆ ಪ್ರೊಡ್ಯೂಸರ್ ಏನಾದರೂ ಅಗ್ರಿಮೆಂಟ್ ತೊಗೊಂಡಿದೆ ಅಂದರೆ ಜೈಲಿಗೆ ಬರೋಕ್ಕಿಂತ ಮುಂಚೆ ಅಗ್ರಿಮೆಂಟ್ ಬರೆಸ್ಕೊಂಡಿದ್ದು ಡೇಟ್ಸ್ ತೊಗೊಂಡಿದೆ ದರ್ಶನ್ ಅವ್ರದ್ದು. ಸೊ ಅವರು ಕೋರ್ಟ್ ಹತ್ರ ಹೋಗ್ಬಿಟ್ಟು ಕಾನೂನು ರೀತಿಯಲ್ಲಿ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ರೆ, ಯಾಕೆಂತಂದರೆ ನನ್ನ ಸಿನಿಮಾ ಇನ್ಕಂಪ್ಲೀಟ್ ಇದೆ, ಸೊ ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಕೊಡಿ ಅಂದಾಗ ಕೋರ್ಟು ಅವಕಾಶ ಕೊಡುತ್ತೆ. ಇದು ಒಂದು ಕಾನೂನು ಇದೆ ಕೋರ್ಟಲ್ಲಿ. ಇಫ್ ಅವ್ರ ಹತ್ರ ಒಂದು ಡೇಟ್ಸ್ ತೊಗೊಂಡು ಸಿಗ್ನೇಚರ್ ಮಾಡಿದ್ದಾರೆ ಅಂದರೆ, ಸೊ ಆಚೆ ಬಂದುಬಿಟ್ಟು ಏನು ಇನ್ಕಂಪ್ಲೀಟ್ ಶೂಟ್ ಇರುತ್ತೋ, ಮೀನ್ಸ್ ಇವಾಗ ಡೆವಿಲ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಸೊ ಆ ಇನ್ಕಂಪ್ಲೀಟ್ ಶೂಟ್ನ ಕಂಪ್ಲೀಟ್ ಮಾಡಿಕೊಟ್ಬಿಟ್ಟು ವಾಪಸ್ ತಿರುಗಿಬಿಡ್ಬೇಕು, ವಾಪಸ್ ಮತ್ತೆ ಬರೋ ಆಗಿಲ್ಲ. ಸೊ ಒಂದು ಸರಿ ಕಂಪ್ಲೀಟ್ ಮಾಡಿಕೊಟ್ಮೇಲೆ ಪ್ರಮೋಷನ್ ಆಗಲಿ, ಏನೇ ಆಗಲಿ, ಸಾಂಗ್ಸ್ ಆಗಲಿ, ಯಾವುದೇ ರೀತಿ ಆಗಲಿ, ಸೊ ಅದೆಲ್ಲ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಸ್ ಮಧ್ಯೆನೇ ಇರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಾಗಿ ದರ್ಶನ್ ಅವ್ರು ಇನ್ವಾಲ್ವ್ ಆಗೋದಿಲ್ಲ. ಸೊ ಈ ರೀತಿ ಅವರು ಯಾವುದ್ಯಾವ ಅಗ್ರಿಮೆಂಟಿಗೆ ಅವ್ರ ಸಿಗ್ನೇಚರ್ ಬಿದ್ದಿರುತ್ತೋ, ಮೀನ್ಸ್ 3 ಫಿಲಮ್ ನನಗೆ ಗೊತ್ತಿರೋದು 3 ಫಿಲಮ್ಗೂ ಸಿಗ್ನೇಚರ್ ಮಾಡಿ ಡೇಟ್ಸ್ ತೊಗೊಂಡಿದ್ರೆ, ಸೊ 3 ಪ್ರೊಡ್ಯೂಸರ್ಸು ಈಸಿಯಾಗಿ ಬಂದುಬಿಟ್ಟು ಒಂದು ಕೋರ್ಟಲ್ಲಿ ಮನವಿ ಕೇಳಿದ್ರೆ ಅವಕಾಶ ಮಾಡಿಕೊಡ್ತಾರೆ. ಸೊ 3 ಫಿಲಮ್ಸ್ನೂ ಕಂಪ್ಲೀಟ್ ಮಾಡ್ತಾರೆ. ಇದೊಂದು ಸಂತಸದ ಸುದ್ದಿ ಆಗುತ್ತವ ಫ್ಯಾನ್ಸಿಗೆ. ಅದು ಬಿಟ್ಟರೆ ಅವರು ದರ್ಶನ್ ಅವರು ಜೈಲಿಗೆ ವಾಪಸ್ ಹೋಗ್ಬಿಡ್ಬೇಕಾಗುತ್ತೆ. ಅದೊಂದು ಬೇಜಾರು ದರ್ಶನ್ ಅವ್ರ ಫ್ಯಾನ್ಸಿಗೆ. ಆ ರೀತಿ ಆಗದೇ ಇರಲಿ, ನಿರಪರಾಧಿಯಾಗಿ ಬರಲಿ. ಸೊ ಆದಷ್ಟು ಬೇಗ ಬಂದು ಆ ಕಪ್ಪು ಚುಕ್ಕೆ ಅನ್ನೋದು ಏನಿದೆ ನಮ್ಮ ಕರ್ನಾಟಕದ ಸಿನಿಮಾ KFI, ಕರ್ನಾಟಕದ ಫಿಲಮ್ ಇಂಡಸ್ಟ್ರಿಗೆ ಆ ಬ್ಲ್ಯಾಕ್ ಮಾರ್ಕ್ ಅನ್ನೋದು ಅಳಿಸೋಗ್ಲಿ ಬೇಗ, ಆದಷ್ಟು ಬೇಗ ಆಗಲಿ ಅಂತ ನಾನು ಆಶಿಸ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಮುಗೀತು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇಲ್ಲಿವರೆಗೆ ಯಾರಾದರೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.